ಬಗ್ಗೆ ಮುಖ್ಯಮಂತ್ರಿಗಳು ಎದುರಿಸಿದ್ದಾರೆ, ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದರೆ ಒಂದು ಸಮಾಧಾನ ಪಟ್ಟೆ, ಎಷ್ಟೆಲ್ಲ ಶಾಸಕರು ಎದುರಿಸಿರ್ಬೋದು, ಇಬ್ಬರು ಶಾಸಕರು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಲಾಠಿ ಏಟಿನ ಬಗ್ಗೆ ಖಂಡನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಅಧಿವೇಶನದಲ್ಲಿ ಮಾತು ಕೊಟ್ಟಂಥ ಹೇಳಿಕೆಯನ್ನು ಖಂಡನೆ ಮಾಡಿದ್ದಾರೆ. ಒಬ್ಬ ಕಾಗವಾಡದ ರಾಜಗೌಡ ಕಾಗೆ, ಇನ್ನೊಬ್ಬರು ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿ, ಇವರಿಬ್ಬರೇ ಗಟ್ಟಿಯಾಗಿ ಮಾತಾಡಿದ್ದಾರೆ. ಹಾಗಾಗಿ ಎಲ್ಲೇ ಒಂದು ಕಡೆ ಪುಣ್ಯಕ್ಕೆ ಇಬ್ಬರು ಗಟ್ಟಿಯಾಗಿ ಮಾತಾಡಲ್ಲ ಅಂತೇಳಿ ನಮಗೆ ಸಮಾಧಾನ ತಂದೈತಿ. ಅದು ಅನಿವಾರ್ಯ, ಆಯಾ ಪಕ್ಷಗಳ ಮುಖ್ಯಮಂತ್ರಿ ಆ ರೀತಿ ಮಾಡ್ತಾರೆ. ಹಿಂದೆ BJP ಸರ್ಕಾರದಲ್ಲಿ ಕೆಲವು ಶಾಸಕರು ಹಿಂಗೆ ಮಾತಾಡಿದರು, ಆಮೇಲೆ ಅವ್ರ ಮನಸ್ಸು ಪರಿವರ್ತನೆ ನಮ್ಮ ಜೊತೆ ಬಂದರು. ಈಗೇನು ಪಾಪ 12 ಜನ ಶಾಸಕರಿಗೆ ಮಾತಾಡ್ಬೇಕಂತಿದ್ರು, ಯಾವುದಾದ್ರೂ ಆಸೆ ಆಮಿಷಗಳು ಏನೇನೋ ಕೆಲಸ ಮಾಡಿಡ್ತು, ಅವೆಲ್ಲ ಸಹಜ. ಅವ್ರಿಗೆ ಏನಾಗಿದೆಪ್ಪ ಅಂದರೆ, ಅವತ್ತು ಚೆನ್ನಮ್ಮನ ಸಂಸ್ಥಾನವನ್ನು ಹಾಳು ಮಾಡಲಿಕ್ಕೆ ಬ್ರಿಟಿಷ್ ತ್ಯಾಕರೆ ಯಾವ ರೀತಿಯಾಗಿ ಮಲ್ಲಪ್ಪ ಶೆಟ್ಟಿಗಳ ಆಮಿಷ ತೋರಿಸ್ತಾ ಇದ್ದ, ಹಂಗೆ ಇವತ್ತಿನ ಸರ್ಕಾರದಲ್ಲಿ ಅಂಥ ಒಂದು ಆಶಾಂಶ ತೋರಿಸಿರ್ಬೋದು. ಜನಗಳಿಗೆ ಗೊತ್ತಿದೆ ಯಾರು ಪ್ರಾಮಾಣಿಕ ಹೋರಾಟ ಮಾಡಿದ್ದಾರೆ, ಅಧಿಕಾರ ಬಂದಾಗ ಯಾವ ರೀತಿ ಹೋರಾಟ ಮಾಡಿದ್ರು, ಅಧಿಕಾರ ಇಲ್ಲದಾಗ ಯಾವ ರೀತಿ ಹೋರಾಟ ಮಾಡಿದ್ರು. ಸತ್ಯ, ಮೊನ್ನೆಯ ಹೋರಾಟದಲ್ಲಿ ಅಂದರೆ ಇದುವರೆಗೂ 4 ವರ್ಷಗಳ ಕಾಲ ನಮ್ಮ ಹೋರಾಟ ಶಾಂತಿಯುತವಾಗಿತ್ತು. ಈ ಮೊನ್ನೆಯಿಂದ ನಮ್ಮ ಹೋರಾಟ ಕ್ರಾಂತಿ ಹೋರಾಟವಾಗಿದೆ. ಆ ಕ್ರಾಂತಿ ಹಿಂಸೆಗೋಸ್ಕರವಲ್ಲ, ಆ ಕ್ರಾಂತಿ ಸಮಾಜಕ್ಕೆ ನ್ಯಾಯ ಪಡಲಿಕ್ಕೋಸ್ಕರವೇ ಕ್ರಾಂತಿಯುತ ಹೋರಾಟವನ್ನು ಶುರು ಮಾಡಿದೆ. ಹಿಂದೆ ನಾನು ಹೋರಾಟ ಮಾಡಬೇಕಾದ್ರೆ ಸ್ವಾಮೀಜಿಯವರು ಕಾಂಗ್ರೆಸ್ ಶಾಸಕರ ಮಾತು ಕೇಳ್ತೀವಿ ಅಂತಂತಾರೆ, ಈಗ ಹೋರಾಟ BJP ಅಂತಾರೆ. ಅದು ಸಹಜವಾದಂಥ ಪ್ರತಿಕ್ರಿಯೆಗಳು. ಅಂದರೆ ಅವ್ರ ಉದ್ದೇಶ ಏನಪ್ಪ ಅಂದರೆ, ಅವರು ಹೋರಾಟದಲ್ಲಿ ಬಾರದೇ ಇರೋಕ್ಕೆ ನುಣ್ಚ್ಕೊಳ್ಳೋಕ್ಕೋಸ್ಕರವಾಗಿ ಆ ರೀತಿ ಹೇಳುವಂಥದ್ದು. ಮನುಷ್ಯ 1,30,30,00,000 ಪಂಚಮಸಾಲಿಗಳು, ಮಲೆಗೌಡರು, ಗೌಡ್ ಲಿಂಗಾಯತ್, ದಿಶಿಂಗದ, ಅದು 1,29,99,999 ಜನ ನಮ್ಮ ಪುರಾಗದ. ಎಲ್ಲೇ ಒಬ್ಬರು ನೆಗೆಟಿವ್ ಮಾತಾಡ್ತಂದರೆ ಅವ್ರ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡೋದು ಸೂಕ್ತ. ಏನಪ್ಪ ಅಂದರೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹಂಗೆ ಏನಾದ್ರು ಅವ್ರು ಹೇಳಿದ್ರಪ್ಪ ಅಂದರೆ, CT ರವಿಯವರು ಆ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೇಳಿದ್ದೆ ಅಂದರೆ ಆ ಒಂದು ಹೇಳಿಕೆ ಖಂಡನವಾಗಿರ್ತಕ್ಕಂಥದ್ದು. ಆ ನೊಂದವರ ಪರವಾಗಿ ಯಾವತ್ತು ಸಮಾಜ ಅವ್ರ ಜೊತೆಗೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳಿಕೆ. ನಾನು ಹೇಳ್ತೇನೆ, ಭಾರತ ದೇಶದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಹೆಣ್ಣಿನ ಮೇಲೆ ನಮಗೆಲ್ಲ ಗೌರವ ಇರಬೇಕು. ಆ ಹೆಣ್ಣಿನ ಬಗ್ಗೆ ಯಾರೇ ಕೆಟ್ಟದನ್ನು ಮಾತಾಡಿ ಅದು ಖಂಡನವಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ವಿಧಾನಸೌಧದ ಅಧಿವೇಶನ ಒಳಗೆ ಮಾತಾಡಿದ್ರು ಸಹ ತಪ್ಪೇ, ವಿಧಾನಸೌಧ ಹೊರಗಡೆ ಮಾತಾಡೋದು ತಪ್ಪೇ. ಹಾಗಾಗಿ ಯಾರೇ ಆ ಸಂಸದೀಯ ಶಬ್ದಗಳನ್ನು ಬಳಸಿದರೆ ಅದು ನಿಜವಾಗ್ಲೂ ಪಂಚಮಸಾಲಿ ಸಮಾಜ ಕಾಣಿಸುತ್ತೆ. ಯಾವುದೇ ಮುಖ್ಯಮಂತ್ರಿಗಳಾದಂಥವ್ರು ಸಂವಿಧಾನ ವಿರೋಧಿಯಾಗಿದ್ದರೆ ನಾನು ಪಾದಯಾತ್ರೆ ಮಾಡೋಕ್ಕೆ ಮುಂಚಿತವಾಗಿ ಅವ್ರ ತಗ ಹೋಗಿ ಮನವಿ ಕೊಟ್ವಿ, ಅವಾಗ ಹೇಳ್ಬೇಕಾಗಿತ್ತು. ಅಥವಾ ನಮ್ಮ ಹೋರಾಟಕ್ಕೆ 3 ಜನ ಮಂತ್ರಿಗಳನ್ನು ಕರೆಸಿದ್ವಿ, ಸಂವಿಧಾನ ವಿರೋಧಿ ಹೋರಾಟ 3 ಜನ ಮಂತ್ರಿಗಳು ಸಸ್ಪೆಂಡ್ ಮಾಡಲಿ, ಸಂವಿಧಾನ ವಿರೋಧಿ ಯಾಕೆ ಹೋದ್ಯಪ್ಪ ಅಂತ ನಮ್ಮನ್ನು ಕರೆಸಿ ಮಾತುಕತೆ ಮಾಡಿದ್ವಿ, ಸಂವಿಧಾನ ವಿರೋಧಿಯಾಗಿದೆ. ಹಾಗಾಗಿ ನಾವು ಸಂವಿಧಾನ ಪ್ರಕಾರ ಹೊಂಟಿದ್ದೇವೆ. ಆಲ್ರೆಡಿ ಲಿಂಗಾಯತ್ ಪಂಚಮಸಾಲಿಗಳು ಪ್ರವರ್ಗ ಅಂದರೆ ಹಿಂದುಳು ವರ್ಗಗಳ 5B ಒಳಗೆ ಗುಂಪಿನಾಗದೇವಿ. ಅದೇನು ಸಂವಿಧಾನ ವಿರೋಧಿ ಆಗುತ್ತೆ? ಸಂವಿಧಾನ ವಿರೋಧಿ ಆಗಿದ್ರಪ್ಪ ಅಂದರೆ ನಮ್ಮ ಸಮಾಜ ಶಾಸಕರೆಲ್ಲರೂ ತೆಗೆದು ಹಾಕ್ಬಿಡ್ರಿ, ಹಂಗಾರೆ ನಿಮ್ಗೆ ತಾಕತ್ತಿದ್ರೆ ಅವರೆಲ್ಲ ಹೋರಾಟಕ್ಕಾದರಲ್ಲ. ಈ ರೀತಿಯಾಗಿ ಸಂವಿಧಾನ ವಿರೋಧಿ ಶಬ್ದ ಬಳಸಿ ಜನರ ದಿಕ್ಕನ್ನು ತಪ್ಪಿಸೋ ಪ್ರಯತ್ನವನ್ನು ಮಾನ್ಯ ಸರ್ಕಾರ ಮಾಡ್ತಿದೆ. ಆ ಹೇಳಿಕೆ ನೀವು ಪಡಿಬೇಕು ಅಂತ ನಾನು ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೀನಿ. ಪಂಚಮಸಾಲಿಗಳಂದರೆ ಲಿಂಗಾಯತರು, ಪಂಚಮಸಾಲಿಗಳಿಂದ ಲಿಂಗಾಯತ ಪಂಚಮಸಾಲಿ ಮತ್ತು ಲಿಂಗಾಯತರು ಮೂಲ ಲಿಂಗಾಯತರು ಅಂತ ಅವ್ರು ಎಲ್ಲರೂ ಮೀಸಲಾತಿ ಕೇಳೋಕ್ಕತ್ತಿಲ್ಲ. OBC ಮೀಸಲಾತಿ ಎಲ್ಲ ಲಿಂಗಾಯತರಿಗೂ OBC ಮೀಸಲಾತಿ ಎಲ್ಲರೂ ಬಂದಲ್ಲ. ಅದ್ರಾಗೆ ಪಂಚಮಸಾಲಿಗಳು ಅಷ್ಟೇ ಹೋರಾಟದಲ್ಲಿ OBC ಒಳಪಡಬೇಕನ್ನಂತ ಎಲ್ಲ ಒಪ್ಪಂಗಗಳು ಬಂದಿದ್ದರು. ಹಾಗಾಗಿ ಪಂಚಮಸಾಲಿಗಳು ಇಟ್ಟುವೇ ಕೇಳ್ತಿದ್ವಿ, ಎಲ್ಲ ಲಿಂಗಾಯತ OBC ಕೇಳ್ತಿದ್ವಿ. ಹಾಗಾಗಿ ಲಿಂಗಾಯತ ಕುಲಕ್ಕೆ ಅವಮಾನ. ಕೃಷ್ಣಗೌಡರ ಅಭಿಪ್ರಾಯ ಏನಂದರೆ, ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಕೊಡೋಕ್ಕಾಗಲ್ಲ ಅಂದಮೇಲೆ ಹಿಂದಿನ ಸರ್ಕಾರ ಕೊಟ್ಟರು 2DR ಕೊಡ್ರಪ್ಪ ಅಂತ ಕೇಳಕತ್ತೇವೆ, ಮತ್ತು 16 ಕೊಡ್ರಿ ಅಂತ ಕೇಳಕತ್ತೇವೆ. ನೀವು ಮಾಡಿದ್ದ ನೀವಂತೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ. ಏನೇ ತೊಡಕಿದ್ರು ಸಹ ಅದು ನಿವಾರಿಸುವ ಶಕ್ತಿ ರಾಜ್ಯ ಸರ್ಕಾರಕ್ಕಿದೆ. ಹಂಗಾರೆ ಬೊಮ್ಮಾಯಿಗೆ ಇತ್ತು ತೊಡಕುಗಳು, ಅದು ನಿವಾರಿಸಿ ಹೆಂಗೆ 2D ಕೊಟ್ಟರವರು. ಹಂಗೆ ಮನಸ್ಸಿತ್ತಪ್ಪ ಅಂದರೆ ಏನೇ ತೊಡಕುಗಳು ಸಹ ಅದನ್ನು ನಿವಾರಿಸಿ ಕೊಡುವಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಪರಮಾಧಿಕಾರ ಇದೆ. ಅದನ್ನು ಅವ್ರು ಮಾಡಲಿ. ಅದನ್ನು ಬಿಟ್ಟು ನಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಾರಲ್ಲ, ಅದು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡುವಂಥದ್ದು. ಹೋರಾಟಗಾರನ ಮೇಲೆ ಕೈ ಕಡಿತೀವಿ ಬಡಿಸುವಂಥ ಅವರ ಫಾಲೋವರ್ಸ್ ಮುಖಾಂತರ ಹೇಳಿಕೆ ಕೊಡಿಸೋದು ಸರಿಯಲ್ಲ ಅಂತ ಹೇಳಿಕೆ ಇಚ್ಛೆಪಡ್ತೀವಿ.